ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಸೃಷ್ಟಿಗೆ ತನಗೆ ಜತೆಗಾತಿಯಾಗಿ ಚಿತ್ಪ್ರಕೃತಿ, ಸೃಷ್ಟಿಯ ಮೂಲದ್ರವ್ಯವಾಗಿ ಜಡ ಪ್ರಕೃತಿ, ಈ ಎರಡರ ಜೊತೆಗೆ ತಾನು ಸ್ವಂತ ಇಚ್ಛೆಯಿಂದ ತನ್ನ ಇಚ್ಛೆಗೆ ಅನುಗುಣವಾಗಿ ಮತ್ತು ಆಯಾ ಜೀವದ ಪ್ರಕೃತಿಗೆ ಸ್ವಭಾವಕ್ಕೆ ಅನುಗುಣವಾಗಿ ಸೃಷ್ಟಿ ಕಾಲದಲ್ಲಿ ಯಾರಿಗೆ ಯಾವುದು ಸೃಷ್ಟಿ ಕಾಲವೋ ಅವರನ್ನು ಆ ಕಾಲದಲ್ಲಿ ಸೃಷ್ಟಿ ಮಾಡುತ್ತೇನೆ ಅಂತ ಕೃಷ್ಣ ಸೃಷ್ಟಿ ಮಾಡುವುದರ ಹಿನ್ನೆಲೆಯಲ್ಲಿ ಪ್ರಳಯದ ಕಲ್ಪ ಅಂತ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾನೆ. ಕಲ್ಪಾದಿ ಕಲ್ಪ ಅಂತ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡತಕ್ಕವನು, ಸೃಷ್ಟಿ ಕಾಲದಲ್ಲಿ ಸೃಷ್ಟಿ ಮಾಡತಕ್ಕವನು, ಸೃಷ್ಟಿ ಮಾಡುವವನು ಅವನು, ಸಂಹಾರ ಮಾಡುವವನು ಅವನು ಅಂದ ಮೇಲೆ ಮಧ್ಯದಲ್ಲಿ ಸ್ಥಿತಿ ಕಾರಣನೂ ಅವನು ಅನ್ನುವುದು ಅರ್ಥಾತ್ ಸಿದ್ಧ. ಹೀಗೆ ವಿಶ್ವದ ಸ್ಥಿತಿ, ಸೃಷ್ಟಿ, ಸಂಹಾರಗಳಿಗೆ ಕಾರಣನಾದ ತಾನು ಮಧ್ಯೆ ಒಂದು ಪ್ರಶ್ನೆ ಬರಬಹುದು ಅಂತ ಕೃಷ್ಣ ಮುಂದೆ ಒಂದು ಮಾತು ಹೇಳ್ತಾನೆ. ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಮೂಲ ದ್ರವ್ಯ ಜಡ ಪ್ರಕೃತಿ ಇದೆ. ಆ ಜಡ ಪ್ರಕೃತಿಗೆ ಆಕಾರ ಕೊಡಲಿಕ್ಕೆ ಚೇತನ ಪ್ರಕೃತಿ ತಾಯಿ ಇದ್ದಾಳೆ, ಲಕ್ಷ್ಮಿ. ಅದರಲ್ಲಿ ಭಗವಂತನ ಪಾತ್ರ ಏನು? ಜಗತ್ತನ್ನ ಸೃಷ್ಟಿ ಮಾಡುವಂತಹದ್ದು ಜಡ ಪ್ರಕೃತಿಯ ಮಾನಿನಿಯಾಗಿರತಕ್ಕಂಥ ಚೇತನ ಪ್ರಕೃತಿಯ ಮಾಡಿಕೊಂಡು ಹೋಗ್ತಾಳೆ. ಪ್ರಕೃತಿಯಿಂದ ಪ್ರಾಕೃತ ಪ್ರಪಂಚದ ಸೃಷ್ಟಿ. ಭಗವಂತ ಏನು ಮಾಡ್ತಾನೆ ಅದರಲ್ಲಿ? ಭಗವಂತ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ ಅಂತ ಅವನು ಹೇಳ್ತಾನೆ. ಕೃಷ್ಣ ನಾನು ಏನೂ ಮಾಡೋಲ್ಲ, ನಾನು ಏನೂ ಮಾಡಬೇಕಾದ ಅಗತ್ಯವೂ ಇಲ್ಲ. ಯಾಕೆಂದರೆ ಭಗವಂತನ ಕ್ರಿಯೆ ಅಂದರೆ ಇಚ್ಛೆ ಅಷ್ಟೇ. ನಾವು ಒಂದು ವಸ್ತುವನ್ನು ನಿರ್ಮಾಣ ಮಾಡಬೇಕಾಗಿದ್ದರೆ ಮೊದಲು ಅದರ ಬಗ್ಗೆ ತಿಳ್ಕೊಳ್ತೀವಿ, ಮಾಡುವುದು ಹೇಗೆ ಅಂತ. ಟೆಕ್ನಿಕಲ್ ನೋಹವ್ ಅಂತೇವಲ್ಲ, ಹಾಗೆ ಅದನ್ನು ತಿಳ್ಕೊಂಡ ಮೇಲೆ ಅದನ್ನು ಮಾಡಬೇಕು ಅಂತ ನಮಗೆ, ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು, ಅದನ್ನು ಒಂದು ಮಾಡಬೇಕು ಅಂತ ಆಸೆ ಆಗುತ್ತೆ. ಮಾಡಲಿಕ್ಕೆ ತೊಡಗುತ್ತೇವೆ, ಇಚ್ಛೆ ಬಂತು, ಇಚ್ಛೆಯಿಂದ ಮಾಡ್ತೇವೆ. ಕೃತಿ ಇದೇ ಮೂರು ಒಂದು ಚೇತನದಲ್ಲಿ ಇರತಕ್ಕಂಥ ಮುಕ್ಕಣ್ಣುಗಳು ಅಂತ ನಾನು ಮೊನ್ನೆ ಹೇಳಿದೆ. ಜ್ಞಾನ, ಇಚ್ಛಾ ಮತ್ತು ಕೃತಿ. ಕ್ರಿಯೆ ಅಥವಾ ಪ್ರಯತ್ನ, ಜ್ಞಾನ, ಇಚ್ಛಾ, ಪ್ರಯತ್ನಗಳು ಅಂತ ಹೇಳ್ತಾರೆ. ಇದನ್ನೇ ತ್ರಿಶಕ್ತಿ ಅಂತ ಕೂಡ ಹೇಳ್ತಾರೆ. ಚೇತನದಲ್ಲಿ ಮಾತ್ರ ಇರತಕ್ಕಂಥ ಮೂರು ಶಕ್ತಿಗಳಿವು. ಜಡದಲ್ಲಿ ಜ್ಞಾನವೂ ಇಲ್ಲ, ಇಚ್ಛೆಯೂ ಇಲ್ಲ, ಜಡದಲ್ಲಿ ಕ್ರಿಯೆಯೂ ಇಲ್ಲ. ಜ್ಞಾನೇಚ್ಛಾಕೃತಿ ಅನ್ನುವುದು ಚೇತನದ ಧರ್ಮ. ಸರಿ, ಅಚೇತನ ಲಕ್ಷ್ಮಿ ಇದ್ದಾಳೆ. ಭಗವಂತ ಯಾವತ್ತೂ ಈ ಜ್ಞಾನ, ಇಚ್ಛಾಕೃತಿ ಮೂರರ ಸ್ವರೂಪ ಭಗವಂತ. ಆದರೆ ನಾವು ಒಂದು ಕ್ರಿಯೆಯನ್ನು ಮಾಡಬೇಕಾದ್ರೆ ಹೇಗೆ ಮೊದಲು ಅದನ್ನು ತಿಳ್ಕೊಂಡು ಆಮೇಲೆ ಬಯಸಿ ಆಮೇಲೆ ಮಾಡ್ತೇವೆ, ಕ್ರಿಯೆ ಮಾಡ್ತೇವೆ. ಭಗವಂತನ ಸೃಷ್ಟಿಯಲ್ಲಿ ಹಾಗೆ ಇಲ್ಲ. ಯಾಕೆಂದರೆ ಈ ಮೂರು ಬೇರೆ ಬೇರೆ ಆಸ್ಪೆಕ್ಟ್ಗಳಲ್ಲಿ ಅಲ್ಲಿ ಒಂದು ಸೃಷ್ಟಿ ಮಾಡುವುದು ಹೇಗೆ ಅಂತ ಮೊದಲು ತಿಳ್ಕೊಂಡು
ಅದನ್ನ ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಯಾರಿಗೆ ಗೊತ್ತಿಲ್ಲೋ ಅವ್ರು ತಿಳ್ಕೋಬೇಕು. ಸೃಷ್ಟಿ ಮಾಡುವುದು ಹೇಗೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಸೃಷ್ಟಿ ಮಾಡಲಿ ಬಯಸಿ ಮತ್ತೆ ಒದ್ದಾಟದಿಂದ ಸೃಷ್ಟಿ ಮಾಡಿ, ಇದು 3 ಆಸ್ಪೆಕ್ಟ್ಗಳಾಯ್ತು. ಭಗವಂತನಿಗೆ ಸೃಷ್ಟಿಯ ಜ್ಞಾನ, ಸೃಷ್ಟಿಯ ಇಚ್ಛೆ, ಸೃಷ್ಟಿಯ ಕ್ರಿಯೆ ಎಲ್ಲವೂ ಒಂದೇ ಅಖಂಡ. ಆದ್ದರಿಂದ ಭಗವಂತನ ಏನೂ ಮಾಡುವುದಿಲ್ಲ ನಿಜವಾಗಿ ಕ್ರಿಯೆಯನ್ನು. ಉದಾಸೀನವಾದ ಆಸೀನಂ ಅನ್ನುವುದನ್ನು ಆ ಅರ್ಥದಲ್ಲಿ ನಿಜ. ಅವನು ಏನೂ ಇಲ್ಲ, ತಟಸ್ಥನಾಗಿ ಸುಮ್ಮನೆ ಕೂತಿರ್ತಾನೆ. ಮತ್ತೆ ಹಾಗಾದ್ರೆ ಸರ್ವಕರ್ತ ಅಂತ ಹೇಳಿಕೊಳ್ತೀಯಾ? ಏನೂ ಮಾಡೋಲ್ಲ ನೀನು. ಎಲ್ಲ ಪ್ರಶಸ್ತಿ ನಿನಗೆ ಬೇಕು, ಎಲ್ಲವನ್ನು ಮಾಡುವವನು ನೀನು ಅಂತ. ಯಾರೋ ಮಾಡೋದು, ಪೇಪರ್ನಲ್ಲಿ ಹೆಸರು ನಿಂದು, ಇದು ಒಳ್ಳೆ ಕಷ್ಟ ಆಯ್ತಲ್ಲ. ಏನೂ ಮಾಡದವ ನಿನಗೆ ಸರ್ವಕರ್ತ ಅಂತ ಪ್ರಶಸ್ತಿ ಯಾಕೆ? ಅದಕ್ಕೆ ಹೇಳ್ತಾನೆ ಕೃಷ್ಣ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ. ನಾನು ಈ ಇಡೀ ಸೃಷ್ಟಿಗೆ ಅಧ್ಯಕ್ಷ ಅಂತ. ಅಧ್ಯಕ್ಷ ಅಂತಂದ್ರೆ ಪ್ರತಿಯೊಂದು ವಿಷಯದ ಮೇಲೂ ಕಣ್ಣಿಡುವವನು ಅಂತ ಅರ್ಥ ಅಧ್ಯಕ್ಷ ಅಂದರೆ. ನಾವು ಆ ಶಬ್ದವನ್ನು ಸಭಾಧ್ಯಕ್ಷರು ಅಷ್ಟೇ ಅನ್ನೋ ಅರ್ಥದಲ್ಲಿ ಸೀಮಿತಗೊಳಿಸಿದ್ದೇವೆ. ಸಭೆಗೆ ಒಬ್ಬರು ಅಧ್ಯಕ್ಷರು ಅಂತ. ಅವರು ಅಧ್ಯಕ್ಷರು ಕೂಡ ಅವರು ಎಲ್ಲ ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಷಯದ ಮೇಲೆ ಕಣ್ಣಿಡಬೇಕು, ಅಲ್ಲಿ ಎಲ್ಲ ನಡವಳಿಕೆಗಳ ಮೇಲೆ ನಿಯಂತ್ರಣ ಇರಬೇಕು. ಅವರ ಅಧ್ಯಕ್ಷರು. ಇದು ಹಾಗಲ್ಲ. ಯಾರೋ ಒಬ್ರು ದೊಡ್ಡ ಮನುಷ್ಯ, ಅವರು ನಮಗೇನೋ ಡೊನೇಷನ್ ಕೊಡ್ತಾರೆ, ಅದಕ್ಕೆ ಅಧ್ಯಕ್ಷರನ್ನು ಮಾಡ್ತೀವಿ. ಅವರಿಗೆ ಕಣ್ಣಿಡ್ಲಿಕ್ಕೂ ಗೊತ್ತಿಲ್ಲ, ಕಿವಿ ಇಡ್ಲಿಕ್ಕೂ ಗೊತ್ತಿಲ್ಲ, ಬಾಯಿ ತೆರೀಲಿಕ್ಕೂ ಗೊತ್ತಿಲ್ಲ, ಅಂಥವ್ರು ಅಧ್ಯಕ್ಷರು ಇರ್ತಾರೆ. ಸರಿಯಾಗಿ ಬಾಯಿ ತೆರೀಲಿಕ್ಕೂ ಬರೋಲ್ಲ. ಹಾಗಲ್ಲ. ನಿಜವಾದ ಅಧ್ಯಕ್ಷ ಅಂದರೆ ಯದ ಅಕ್ಷಾಣಿ ಅಸ್ಯಚ ಉಪರಿ, ಪ್ರತಿಯೊಂದು ವಿಷಯದ ಮೇಲೂ ನಿಗಾ ಇಟ್ಟು ಸರಿ ತಪ್ಪುಗಳನ್ನು ಗಮನಿಸಿ ತಿದ್ದುವಂಥವನು. ಅಂದರೆ ಎಲ್ಲದರ ಸಾಮಾನ್ಯ ಎಲ್ಲದನ್ನು ಸೂಪರ್ವೈಸ್ ಮಾಡುವವ, ಸೂಪರ್ವೈಸರ್ ಅಂತ ಹೇಳ್ತೀವಿ. ಹಾಗೆ ಪ್ರತಿಯೊಂದನ್ನು ಕೂಡ ಗಮನಿಸುವವನು, ಗಮನಿಸಿ ನಿಯಂತ್ರಿಸುವವನು ಅಧ್ಯಕ್ಷ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಹೌದು ನಾನು ಏನೂ ಮಾಡುವುದಿಲ್ಲ, ಆದರೆ ನಾನು ಎಲ್ಲಕ್ಕೂ ಶಕ್ತಿ ಕೊಡುವವನು ನಾನೇ. ನಾನು ಶಕ್ತಿ ಕೊಡದೇ ಇದ್ರೆ ಪ್ರಕೃತಿಗೆ ಸೃಷ್ಟಿ ಮಾಡುವ ಶಕ್ತಿಯೇ ಇಲ್ಲ, ಯಾವುದಕ್ಕೂ ಯಾವ ಶಕ್ತಿಯೂ ಇಲ್ಲ. ಅದರಿಂದ ನಾನು ಇಚ್ಛಿಸಿದೆ ಅಂದರೆ ಅವರಲ್ಲಿ ಶಕ್ತಿ ಬಂತು. ನಾನು ಒಳಗೆ ಪ್ರತಿಯೊಬ್ಬರ ಒಳಗೂ ಕೂತು ಶಕ್ತಿ ಕೊಡುವವನು ನಾನೇ. ಶಕ್ತಿ ಯದ್ಯದ್ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವವಾ ತತ್ತದೇವ ಅವಗಚ್ಛತ್ವಂ. ಯಾವುದೇ ಒಂದು ವಸ್ತು, ಒಬ್ಬ ವ್ಯಕ್ತಿ, ಅದು ಶ್ರೀತತ್ವ ಇರಬಹುದು, ಒಂದು ಸಾಮಾನ್ಯ ಹುಳು ಹುಪ್ಪಟೆ ಇರಬಹುದು, ಅದರಲ್ಲಿ ಒಂದು ಕ್ರಿಯೆ ಉಂಟಾಯಿತು ಅಂದರೆ ಅದು ಕ್ರಿಯಾಶಕ್ತಿಯಾಗಿ ನಾನು ಅದರೊಳಗೆ ಕೂತು ಮಾಡಿದೆ ಅಂತ ಅರ್ಥ. ಹಾಗಾಗಿ ಸ್ವತಃ ಎಲ್ಲ ಜೀವರೂ ಕೂಡ ಭಗವಂತನ ಪ್ರತಿಬಿಂಬಗಳು ಅನ್ನೋದನ್ನು ತಿಳ್ಕೊಂಡಾಗ ಈ ಮಾತು ಅರ್ಥ ಆಗತ್ತೆ. ಎಲ್ಲ ಜೀವಗಳು ಭಗವಂತನ ಪ್ರತಿಬಿಂಬಗಳು. ಪ್ರತಿಬಿಂಬಕ್ಕೆ ಸ್ವತಃ ಕ್ರಿಯೆ ಇಲ್ಲಲ್ಲ. ಇವಾಗ ತಮಾಷೆ ಏನಾಯಿತು ಅಂದರೆ ಜಡಕ್ಕೆ ಮಾತ್ರ ಅಲ್ಲ ಕ್ರಿಯೆ ಇಲ್ಲ, ಚೇತನಕ್ಕೂ ಸ್ವತಃ ಕ್ರಿಯೆ ಇಲ್ಲ. ಆದ್ದರಿಂದಲೇ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಶಾಸ್ತ್ರಗಳು ಹೇಳ್ತಾರೆ. ಸ್ವತಃ ಕ್ರಿಯೆ ಇಲ್ಲ ಚೇತನಕ್ಕೆ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ. ಯಾಕೆಂದ್ರೆ ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿ ಬೀಳುತ್ತೆ. ಈಗ ನಾವು ಕನ್ನಡಿ ಎದುರು ನಿಲ್ತೇವೆ, ಕನ್ನಡಿ ಎದುರು ನಿಂತಾಗ ನಮ್ಮ ರಿಫ್ಲೆಕ್ಷನ್ನು ಕನ್ನಡಿಯಲ್ಲಿ ಬೀಳ್ತದೆ. ಆ ಕನ್ನಡಿಯಲ್ಲಿ ಇರತಕ್ಕಂಥ ನಮ್ಮ ಪ್ರತಿಬಿಂಬ ಅದು ಚಲಿಸಬೇಕಾದ್ರೆ ನಾವು ಚಲಿಸ್ಬೇಕಲ್ಲ. ನಾವು ಸುಮ್ಮನೆ ಕೈಕಟ್ಟಿ ನಿಂತರೆ ಅದು ಕೈಕಟ್ಟಿ ನಿಲ್ಲುತ್ತೆ, ನಾವು ತಲೆ ಆಡಿಸಿದರೆ ಅದು ತಲೆ ಆಡಿಸುತ್ತೆ, ನಾವು ಕೂತ್ರೆ ಅದು ಕೂಡುತ್ತೆ, ನಾವು ನಿಂತರೆ ಅದು ನಿಲ್ಲುತ್ತೆ. ಪ್ರತಿಬಿಂಬದ ಪ್ರತಿಯೊಂದು ಚಲನೆ ವಲನೆ ಕೂಡ ಬಿಂಬದ ಅಧೀನ. ಇಡೀ ಜೀವಜಾತಕ್ಕೆ ಭಗವಂತ ಬಿಂಬ, ಜೀವಗಳು ಪ್ರತಿಬಿಂಬಗಳು. ವ್ಯತ್ಯಾಸ ಇಷ್ಟೇ, ನಾವು ಕನ್ನಡಿಯಲ್ಲಿ ಇರತಕ್ಕಂಥ ಪ್ರತಿಬಿಂಬ ಉಂಟಲ್ಲ, ಅದು ಜಡವಾದ ಪ್ರತಿಬಿಂಬ, ನಾವು ಚೇತನ ರೂಪರಾದ ಪ್ರತಿಬಿಂಬಗಳಷ್ಟೇ. ಪ್ರತಿಬಿಂಬ ಪ್ರತಿಬಿಂಬವೇ, ಆದರೆ ಭಗವಂತನ ಬಿಂಬದ ಚಲನೆ ಇಲ್ಲದೆ ಸ್ವತಃ ಚಲಿಸಿದರೆ ಇದು ಪ್ರತಿಬಿಂಬ ಹೇಗಾಗುತ್ತೆ? ಹಾಗಾಗಿ ಇಡೀ ವಿಶ್ವದಲ್ಲಿ ಏನು ಕ್ರಿಯೆ ನಡೀತದೆ ಅದು ಎಲ್ಲ ಕ್ರಿಯೆಯನ್ನು ಒಳಕೂತ್ ಮಾಡೋದು ನಾನೇ. ಆದರೆ ನಾನು ಏನೂ ಮಾಡುವುದಿಲ್ಲ, ನಿಮಗೆ ಮಾಡುವ ಶಕ್ತಿ ಕೊಟ್ಟೆ, ಒಳಗಿಂದ ಶಕ್ತಿಯಾಗಿ ಕೂತೆ ಅಷ್ಟೇ. ನಾನು ಇಚ್ಛೆ ಮಾಡಿದರೆ ಆಗತ್ತೆ, ನಾನು ಕೂತ್ ಮಾಡಬೇಕಾಗಿಲ್ಲ. ಪ್ರಕೃತಿಯಿಂದ ಹಿಡಿದು ಒಬ್ಬ ಸಣ್ಣ ಮನುಷ್ಯನವರೆಗೆ, ಹುಳು ಹುಪ್ಪಟೆಯವರೆಗೆ ಸೃಷ್ಟಿಕ್ರಿಯೆ ನಡೀತಾ ಇದೆ. ಒಂದು ಇರುವೆ ಕೂಡ ಅದರ ಸಂತಾನವನ್ನು ಬೆಳೆಸುತ್ತೆ. ಆ ಹೆಣ್ಣು ಇರುವೆಗೆ ತನ್ನ ಗರ್ಭದ ಮೇಲೆ ಅಪಾರವಾದ ಮಮತೆ,
ಅದು ಮೊಟ್ಟೆ ಇಟ್ಟ ಮೇಲೆ ಆ ಮೊಟ್ಟೆಯ ರಕ್ಷಣೆಗೋಸ್ಕರ ಅದು ಮಾಡತಕ್ಕಂಥ ಪ್ರಯತ್ನ, ಅದು ಮನುಷ್ಯ ತನ್ನ ಮಕ್ಕಳನ್ನು ಸಾಕುವುದಕ್ಕೆ ತೋರುವ ಮಮತೆಗಿಂತ ಕಮ್ಮಿಯದೂ ಅಲ್ಲ. ಆ ಎಚ್ಚರ, ಆ ಜಾಗ್ರತೆ, ಪಕ್ಷಿಗಳು, ಪ್ರಾಣಿಗಳು ಈ ಸೃಷ್ಟಿಕ್ರಿಯೆಯಲ್ಲಿ ತೊಡಗುವ ರೀತಿ ಉಂಟಲ್ಲ, ಅದೆಲ್ಲವೂ ಯಾರೂ ಏನೂ ಮಾಡೋಲ್ಲ ಅಂದಾಗ ಭಗವಂತನ ಎಲ್ಲವನ್ನೂ ನಾನೇ ಮಾಡ್ತಾ ಇರ್ತೀನಿ ಬೇರೆ ಬೇರೆಯವರ ಮೂಲಕ. ಯಾರೋ ತಾಯಿ, ಯಾರೋ ತಂದೆ, ತಾಯಿಯೊಳಗೆ ತಾಯಿಯಾಗಿ ತಂದೆಯೊಳಗೆ ತಂದೆಯಾಗಿ ನಾನೇ ಇದ್ದೆ. ಆದರೆ ನಿಮ್ಮ ದೃಷ್ಟಿಯಲ್ಲಿ ಒಂದು ತಾಯಿ ಇದ್ದಾಳೆ, ಒಬ್ಬ ತಂದೆ ಇದ್ದಾನೆ, ಅವರ ಕೃತಿ, ಅವರ ಪ್ರಯತ್ನ, ಅವರ ಇಚ್ಛೆ, ಕೆಲಸ ಆಯಿತು. ಹೀಗೆ ಪ್ರತಿಯೊಂದು ಸೃಷ್ಟಿಯಲ್ಲಿ ನಾನು ಪ್ರತಿಯೊಂದು ಕ್ರಿಯೆಯನ್ನು ನಿಯಂತ್ರಣ ಮಾಡತಕ್ಕ ಅಬ್ಸರ್ವರ್, ಅಧ್ಯಕ್ಷ, ಎಲ್ಲದರ ಮೇಲೆ ನಿಂತು ಎಲ್ಲವನ್ನೂ ನೋಡ್ತಾ ಯಾರ್ಯಾರಿಂದ ಏನೇನಾಗಬೇಕೋ ಅವರವರಿಂದ ಅದನ್ನು ಮಾಡಿಸುವ ಕೆಲಸ ಮಾಡ್ತಾ ಇದ್ದೀನಿ ನಾನು. ಮಾಡಿಸುವುದು ಅಂದರೆ ದೂರ ನಿಂತು ಸರ್ಕ್ಯುಲರ್ ಕಳಿಸುವುದಲ್ಲ, ಮತ್ತೆ ಅವರೊಳಗೆ ಆ ತತ್ತಚ್ಛಕ್ತಿ ರೂಪನಾಗಿ ನಾನೇ ಕೂತೆ ಮಾಡು. ಅದನ್ನೇ ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ, ನಾನು ಅಧ್ಯಕ್ಷನಾಗಿ ನಿಂತು ನನ್ನ ನಿಯಂತ್ರಣದ ಮೇಲೆ ಪ್ರಕೃತಿ ಚರಾಚರಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತದೆ. ಪ್ರಪಂಚದಲ್ಲಿ ಎಷ್ಟು ವಸ್ತುಗಳನ್ನು ಭಗವಂತ ಸೃಷ್ಟಿ ಮಾಡಿದ ಅಷ್ಟು ವಸ್ತುಗಳಲ್ಲಿಯೂ ಕೂಡ ಒಂದು ವಿಚಿತ್ರವಾದ ಶಕ್ತಿಯನ್ನು ತುಂಬಿದ್ದಾನೆ ಭಗವಂತ. ಅದು ಅತ್ಯದ್ಭುತ. ಅದು ಪ್ರತಿಯೊಂದು ಪ್ರಾಣಿ ಯಾವುದನ್ನು ನಾವು ಸಸಾರ ಮಾಡ್ತೇವೆ ಆ ಪ್ರಾಣಿಯಲ್ಲಿ ಕೂಡ ಅದರದ್ದೇ ಆದ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಇದೆ. ಅದು ಇನ್ನೊಬ್ಬರಿಂದ ಮಾಡಲಿಕ್ಕಾಗದ ಒಂದು ಕೆಲಸ ಮಾಡುವ ಶಕ್ತಿ ಒಂದು ಸಣ್ಣ ಹುಳಕ್ಕೂ ಇದೆ ಅಲ್ವಾ. ಈಗ ಜೇಡ್ರ ಹುಳ ನೋಡಿ, ಅದು ಬಲೆ ಕಟ್ಟುತ್ತೆ. ನಮಗೇನೋ ಮನೆಯಲ್ಲಿ ಬಲೆ ಕಟ್ಟಿದ್ರೆ ಹೊಲಸು ಅಂತ ನಾವು ಪೊರಕೆ ಹಿಡಿದು ಜಾಡಿಸಿ ಅದನ್ನು ತೆಗಿತೇವೆ. ಆದರೆ ನಾವು ಪೊರಕೆಯಿಂದ ಅದನ್ನು ಜಾಡಿಸಿ ತೆಗೆದೆವು, ಆ ಜೇಡ ಕಟ್ಟಿದಷ್ಟು ಸುಂದರವಾಗಿ ಬಲೆ ಹೆಣೀಲಿಕ್ಕಾಗತ್ತೆ ನಮಗೆ? ಎಷ್ಟು ಬ್ಯೂಟಿಫುಲ್ ಆಗಿ, ಕಂಪಸ್ ಬಾಕ್ಸು ಇಲ್ಲ, ಫುಟ್ ರೂಲರ್ ಇಲ್ಲ, ಏನಿಲ್ಲ, ಬರೇ ಬಾಲದಿಂದ ಎಳೆ ಎಳ್ಕೊಂಡು ಹೋಗುತ್ತೆ. ಇಷ್ಟು ಪರ್ಫೆಕ್ಟು ಅದು ಅಂದರೆ ಎಲ್ಲಿ ಕೂಡ ಅದರ ಒಂದು ಚೂರು ಕೂಡ ಓರೆ ಕೋರೆ ಇಲ್ಲದೆ ಬಹಳ ಬ್ಯೂಟಿಫುಲ್ ಆಗಿ ಬಲೆ ಹೆಣೆಯುತ್ತೆ. ಮನುಷ್ಯನಿಗೆ ಅದರ ಬೆಲೆ ಗೊತ್ತಿಲ್ಲ, ಬಲೆಯ ಬೆಲೆ. ಅವನು ಸುಮ್ಮನೆ ಬಲೆ ಅಂತಾನೆ ಪೊರಕೆ ಹಿಡ್ಕೊಂಡು ಜಾಡಿಸಿಬಿಡ್ತಾನೆ. ಆದರೆ ಅದನ್ನು ಒಂದು ಕ್ಷಣ ನಿಂತು ನೋಡಿದರೆ ಏನು ವಿಚಿತ್ರವಾದ ಶಕ್ತಿ, ಎಂಥ ಕಲೆಗಾರಿಕೆ. ನಮ್ಮ ಕಲಾವಿದರಿಗೆ, ಆರ್ಟಿಸ್ಟ್ಗಳಿಗೆ ಕೂಡ ಫುಟ್ ರೂಲರ್ ಇನ್ಸ್ಟ್ರೂಮೆಂಟ್ ಇರೋದಿದ್ರೆ ಅಷ್ಟು ನೀಟಾಗಿ ಗೆರೆ ಎಳಿಲಿಕ್ಕೆ ಬರೋಲ್ಲ. ಯಾವುದೇ ಒಂದು ಪ್ರಾಣಿ ತಗೊಳ್ಳಿ, ಅದರಲ್ಲಿ ಇಂಥದೇ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಇನ್ನೊಂದು ಪ್ರಾಣಿ ಮಾಡಲಾಗದಂಥ ಒಂದು ವಿಶಿಷ್ಟ ಕ್ರಿಯೆಯನ್ನು ಪ್ರತಿಯೊಂದು ಪ್ರಾಣಿಯಲ್ಲಿ. ಏನು ವಿಚಿತ್ರ ನೋಡಿ. ನೊಣ, ಜೇನು ನೊಣ, ಇವತ್ತು ಜೇನು ನೊಣ ಬಿಟ್ಟು ಇನ್ಯಾವ ಸೈಂಟಿಸ್ಟಿಗೂ ಕೂಡ ಹೂವಿನಿಂದ ಜೇನನ್ನು ಬೇರ್ಪಡಿಸುವುದು ಹೇಗೆ ಅನ್ನೋದು ಗೊತ್ತಿಲ್ಲ. ಅದನ್ನು ಬೇರ್ಪಡಿಸಿದ್ದನ್ನು ಹಿಂಡಿ ತೆಗೆದು ಕುಡಿಲಿಕ್ಕೆ ಗೊತ್ತಿದೆ ಅಷ್ಟೇ ಹೊರತು ಮಾಡಲಿಕ್ಕೆ ಗೊತ್ತಿಲ್ಲ. ಆ ಆರ್ಟನ್ನು ಜೇನುನೊಣಕ್ಕೆ ಮಾತ್ರ ಕೊಟ್ಟ ಭಗವಂತ. ಇದು ಭಗವಂತ ಮಾಡುವ ಕೆಲಸ. ಎಲ್ಲದರ ಒಳಗೂ ನಾನು ನಿಂತು ಅದರದ್ದೇ ಆದ ಒಂದು ವಿಶಿಷ್ಟವಾದ ಕ್ರಿಯೆಯ ಶಕ್ತಿ ಎಲ್ಲರಲ್ಲೂ ಕೊಟ್ಟಿದ್ದೇನೆ. ಹೀಗೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಒಂದೊಂದು ವಸ್ತುವಿನಲ್ಲೂ ಈಗ ನೋಡಿ, ಪ್ರಾಣಿಗಳಲ್ಲಿ ಮನುಷ್ಯನಲ್ಲಿ ಇಲ್ಲದ ಕೆಲವು ವಿಶಿಷ್ಟ ಶಕ್ತಿಗಳಿವೆ. ನಾವು ಪ್ರಾಣಿಗಳನ್ನು ಸಸಾರ ಮಾಡ್ತೇವೆ ಬುದ್ಧಿ ಇಲ್ಲದವು ಅಂತ. ಆದರೆ ಎಷ್ಟೋ ವಿಷಯಗಳಲ್ಲಿ ನಮಗಿಂತ ಹೆಚ್ಚು ಬುದ್ಧಿ ಪ್ರಾಣಿಗಳಿಗಿದೆ. ಒಂದು ಇಂಡಿಯನ್ ಹರ್ಬ್ಸ್ ಅಂತ ಒಂದು ಪುಸ್ತಕ ಪ್ರಿಂಟ್ ಆಗಿತ್ತು ಬಹಳ ಹಿಂದೆ. ಅದರ ಹೆಸರು ಇಂಡಿಯನ್ ಹರ್ಬ್ಸ್ ಅಂತ. ಆ ಪುಸ್ತಕ ಬರೆದವರು ಒಬ್ಬರು ಡಾಕ್ಟರ್ ಝಾ ಅಂತ. ಅವರ ಇಡೀ ಹೆಸರು ನೆನಪಿಲ್ಲ ನನಗೆ. ಝಾ ಅಂದರೆ ಉಪಾಧ್ಯಾಯರು ಅಂತ ಅರ್ಥ. ಹೆಂಗಾಯ್ತು ನೋಡಿ ಹಿಂದಿಯಲ್ಲಿ, ಉಪಾಧ್ಯಾಯ ಅನ್ನೋ ಶಬ್ದ ಹೋಗಿ ಝಾ ಅಂತಷ್ಟು. ಝಾ ಅಂದರೆ ಉಪಾಧ್ಯಾಯ. ಇಟ್ಸ್ ಎ ಕರಪ್ಟ್ ಫಾರ್ಮ್ ಆಫ್ ಉಪಾಧ್ಯಾಯ. ಝಾ ಉಪಾಧ್ಯಾಯ ಇದ್ದದ್ದು ಪ್ರಾಕೃತದಲ್ಲಿ ಉವಜ್ಜಾಯ ಆಯಿತು. ಉವಜ್ಜಾಯ ಹೋಗಿ ಅವಸರದಲ್ಲಿ ಓಝಾ ಆಯಿತು. ಕಡೆ ಬರೇ ಝಾ ಆಯಿತು. ಕಡೆ ಯಾವ ಶಬ್ದ ಮೂಲ ಅನ್ನುವುದೇ ಗೊತ್ತಾಗದಷ್ಟು ವಿಕೃತ ಆಯಿತು. ಝಾ ಅಂದರೆ ಉಪಾಧ್ಯಾಯ. ಸರಿ, ಅವರು ಹಿರಿಯರು ಯಾರೋ ಉಪಾಧ್ಯಾಯರು ಅಂತ ಹೇಳ್ತಾ ಇದ್ರು. ಆಮೇಲೆ ಸ್ವಲ್ಪ ನಾಲಿಗೆ ಹೊರಳೋದು ಕಮ್ಮಿ ಆಯಿತು, ಅದು ಓಜ್ಜಾಯ ಆಯಿತು. ಕಡೆಗೆ ಓಝಾ ಆಯಿತು, ಬರೀ ಝಾ ಆಯಿತು. ಇನ್ನು ಅದು ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಝಾನು ಹೋಗ್ಬಿಟ್ಟು ಅದು ಝಾ. ಇನ್ನೇನು ಕಡೆಗೆ ಎಷ್ಟು ಉಳಿತದೆ ಗೊತ್ತಿಲ್ಲ. ಒಳ್ಳೆ ಡಾಕ್ಟರ್ ಅವರು. ಅವರು ಒಂದು ಪುಸ್ತಕದಲ್ಲಿ ಒಂದು ಘಟನೆ ಬರೀತಾರೆ.
ಒಂದು ಒಂದು ಪರ್ವತ ಕಾಡಿನ ತೀರ ಸಮೀಪದಲ್ಲಿ ಒಂದು ಫುಟ್ ಹಿಲ್ಸ್, ಬೆಟ್ಟದ ತಪ್ಪಲಲ್ಲಿ, ಹಿಮಾಲಯದ ರೇಂಜಿನಲ್ಲಿ ಎಲ್ಲೋ ಒಂದು ಕಡೆ ಒಬ್ಬರು ಶ್ರೀಮಂತರು, ಆ ಕಾಡಿನ ವಾತಾವರಣ ಬೇಕು, ಪೇಟೆಯ ಗದ್ದಲ ಇರಬಾರದು ಅಂತ ಒಂದು ಮನೆ ಕಟ್ಟಿಸ್ತಾರೆ. ಅದು ಎಲ್ಲ ಅಲ್ಲಿ ಕಾಡಿನ ವಾತಾವರಣ ಇರಬೇಕು, ಮನೆ ಮತ್ತು ಕಾಂಕ್ರೀಟ್ನ ಮನೆ ಇರಬಾರ್ದು, ಹಂಚಿನ ಮನೆ ಇರಬೇಕು, ಹಳೆ ಕಾಲದ ಲುಕ್ಕು. ಸರಿ, ಅವರು ಅಲ್ಲಿ ಮನೆ ಜಾಗ ತಗೊಂಡ್ರು, ಮನೆ ಕಟ್ಟಿದ್ರು, ಹಂಚು ಎಲ್ಲ ಬೇದು ಎಲ್ಲ ಆಯ್ತು, ಹಂಚಿನ ಮನೆ ಸಿದ್ಧವಾಯಿತು. ಮರುದಿವಸ ಬೆಳಿಗ್ಗೆ ಹೋಗುವ ಒಂದು ಹಂಚು ಇಲ್ಲ ಮಾಡಿನಲ್ಲಿ, ಹಂಚೇ ಇಲ್ಲ. ಏನಾಗಿದೆ? ಇವರಿಗೆ ಅದರ ಕಲ್ಪನೆ ಇಲ್ಲ. ಹಂಚು ಬೇದು ಬಂದಿದ್ದಾರೆ ಇವರು. ಸಂಜೆ ಹೊತ್ತು ಆ ಕಾಡಿನ ಮಂಗಗಳು ಬಂದವು, ಒಂದೊಂದೇ ಹಂಚು ತೆಗೆದವು, ಕೆಳಗೆ ಬಿಸಾಡಿದವು, ಹೋದವು ಅಷ್ಟೇ. ಹಂಚು ತೆಗೆದು ಅವಳು ಒಂದು ಕುಚೋದ್ಯ ವಿಚಿತ್ರ ಖಂಡಿತ. ಇದೇನು, ಒಂದೊಂದು ಹಂಚು ತೆಗಿಲಿಕ್ಕೆ ಬರುತ್ತೆ, ಕಿತ್ತು ತೆಗಿಲಿಕ್ಕೆ ಬರುತ್ತೆ, ತೆಗೆದ ಮೇಲೆ ಅಲ್ಲಿ ಇಡ್ಲಿಕ್ಕೆ ಆಗೋಲ್ಲ, ತೆಗೆದು ಬಿಸಾಡಿದವು. ತೆಗೆದು ಎಲ್ಲ ಹಂಚು ಕೆಳಗೆ ಮಾಡಿ, ನನ್ನ ಹಂಚಿಲ್ಲ. ಮನುಷ್ಯನ ಯೋಚನೆ ನೋಡಿ, ಏನು ಮಾಡಬೇಕೀಗ? ತಪ್ಪು ಮಂಗಗಳ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಮನುಷ್ಯ ಮನೆ ಕಟ್ಟಿದ್ದೇ ತಪ್ಪು. ಆಮೇಲೆ ಅವುಗಳ ಜಾಗದಲ್ಲಿ ಅವುಗಳು ಇರಬಾರ್ದು ಅಂತ, ಕಾಡಿನಲ್ಲಿ ಇರಬಾರ್ದು ಅಂತ ಅವುಗಳನ್ನ ಒದ್ದೋಡಿಸಿ ತಾನು ಎಸ್ಟಾಬ್ಲಿಷ್ ಆಗಬೇಕು ಅಂತ. ಇದು ಮನುಷ್ಯನ ಆಲೋಚನೆ. ಏನು ಮಾಡಿದ? ಒಂದು ಪಾಯಸ ಮಾಡಿಸಿದ್ರು ಪಾಪ ಮನೆಯವರು. ಒಂದು ದೊಡ್ಡ ಗುಡಾಣದಲ್ಲಿ ಪಾಯಸ ಮಾಡಿಸಿ, ಪಾಯಸಕ್ಕೆ ಪಾಯಸನ್ನು ಹಾಕಿ ಅಲ್ಲಿಟ್ರು ಮೇಲೆ. ಯಾಕೆಂದರೆ ಆ ಮಂಗ ಬರುತ್ತೆ ಇವತ್ತು ಕೂಡ, ಬಂದರೆ ಪಾಯಸ ಕೊಡೋದು ಎಲ್ಲ ಸತ್ತು ಹೋಗ್ಬೇಕು ಅವನು. ಅವು ಸತ್ತು ಹೋದ್ಮೇಲೆ ಮತ್ತೆ ಹಂಚು ಹಾಕಿ ಆರಾಮ ಇರಬಹುದು ಅಂತ ಮನುಷ್ಯನ ಆಲೋಚನೆ. ಸರಿ, ಪಾಯಸ ಬಂತು, ಮೇಲೆ ಇಟ್ಟರು. ಈ ಇನ್ಸಿಡೆಂಟ್ ನಡೆಯುವಾಗ ಇದರ ಪ್ರತ್ಯಕ್ಷದರ್ಶಿ ಡಾಕ್ಟರ್ ಝಾ ಆ ಪುಸ್ತಕ ಬರೆದವರು, ಅದರ ಮೇಲೆ ಇಟ್ಟರು. ಏನು ಮಾಡ್ತಾರೆ? ಮಂಗ ಬರುತ್ತೆ ಬರುತ್ತೆ ಕುಡಿಯುತ್ತೆ, ಕುಡಿದು ತಲೆ ತಿರುಗಿ ಬೀಳುತ್ತೆ, ಅದು ಸಾಯುತ್ತೆ, ಅದನ್ನು ನೋಡಬೇಕು ಅಂತೆಲ್ಲ ಕೂತಿದ್ದಾರೆ ಇವರು ಮನುಷ್ಯರು. ಸರಿ, ಮಂಗ ಬಂತು. ಮಂಗಗಳಲ್ಲಿ ಒಂದೇನೆಂದರೆ, ಒಂದು ಲೀಡರ್ ಮಂಗ ಇದೆ, ರಿಂಗ್ ಲೀಡರು, ಅದು ಗುರುಕಾರ ಯಜಮಾನ. ಅದರ ಹಿಂದೆ ಅವು ಇಡೀ ಗುಂಪು ಬರ್ತಾವೆ. ಅದಕ್ಕೆ ಮಂಗಗಳು ಅಂತ ಹೇಳುದು. ಮನುಷ್ಯರು ಒಬ್ಬನ ಗುರುಕಾರ ಅಂತ ಒಪ್ಪುವುದೇ ಇಲ್ಲ. ಅವನೇನು ದೊಡ್ಡದು ನಾನೇನು ಕಮ್ಮಿ ಅಂತ ಜಗಳ ಮಾಡ್ತಾ ಕೊಡ್ತಾನೆ, ಒಂದು ಒಟ್ಟಿಗೆ ಸೇರೋದೇ ಇಲ್ಲ. ಅದರಿಂದ ಮನುಷ್ಯರು ಅಂತ ಹೇಳು. ಅವು ಹಾಗಲ್ಲ, ಒಬ್ಬ ಲೀಡರು ಅವನು ಹೇಳಿದಾಗ ಕೇಳ್ತಾವೆ, ಅದರಿಂದ ಮಂಗಗಳು ಅವು. ಸರಿ, ಗುರುಕಾರನ ಮುಂದಿಟ್ಕೊಂಡು ಮಂಗಗಳ ಪಡೆ ಬಂತು. ಆ ಲೀಡರ್ ಮಂಗ ಇದೆಯಲ್ಲ, ರಿಂಗ್ ಲೀಡರು, ಅದು ಬಗ್ಗಿ ಮೂಸಿ ನೋಡಿತು ಪಾಯಸವನ್ನು, ಹಂಗೆ ಬಿಟ್ಟು ಹೋಯ್ತು. ಇಟ್ ಈಸ್ ಪಾಯ್ಸನ್ಡ್ ಅನ್ನೋದು ಅದಕ್ಕೆ ಮೂಸಿದ ತಕ್ಷಣ ಗೊತ್ತಾಯಿತು. ಹೇಗೆ ಗೊತ್ತಾಯಿತು? ಮನುಷ್ಯರಿಗೆ ಗೊತ್ತಾಗುವುದಿಲ್ಲ. ಕೊಟ್ಟರೆ ಕುಡಿಯೋದೆ, ಆಮೇಲೆ ಆಸ್ಪತ್ರೆ ಹೋಗೋದೆ. ಆ ಮಂಗ ಅದನ್ನು ಮೂಸಿ ಹೋಯಿತು. ಲೀಡರ್ ಮಂಗ ಅಲ್ಲಿ ಮೂಸಿ ಹೋದದ್ದು ನೋಡಿ ಎಲ್ಲ ಮಂಗಗಳು ಮೂಸಿದು ಹಾಗೆ ಹೋದವು, ಗುಡಿಲೇ ಇಲ್ಲ. ಇವರಿಗೆ ನಿರಾಶೆ, ಇನ್ನೆಂತ ಮಾಡೋದು ಅಂತ. ಅಷ್ಟರಲ್ಲಿ ಆ ಮಂಗ ರಿಂಗ್ ಲೀಡರು ಒಂದು ಕಡ್ಡಿ ಹಿಡ್ಕೊಂಡು ಬಂತು. ಕುತೂಹಲ, ಇದೇನು ಮರಳಿ ಬಂತು, ಒಂದು ಕಡ್ಡಿ ಬೇರೆ ಹಿಡ್ಕೊಂಡು ಬಂದು ಏನು ಕತೆ? ಆ ಕಡ್ಡಿಯನ್ನು ಪಾಯಸದ ಪಾತ್ರೆಗೆ ಹಾಕಿ, ಸಟ್ಟಗದಲ್ಲಿ ನಾವು ಅದನ್ನು ಒಳಗೆ ಹಾಕಿ ತಿರುವುದಿಲ್ವ, ಹಾಗೆ ಪೂರ್ತಿ ಒಳಗೆ ಪಾಯಸಕ್ಕೆ ಆ ಕಡ್ಡಿಯನ್ನು ಹಾಕಿ ತಿರುವಿ ಕಡ್ಡಿಯನ್ನು ಬಿಸಾಡಿತು. ಎಲ್ಲ ಮಂಗಗಳು ಪಾಯಸ ಕುಡಿದು ಹೋದವು. ಏನಾಗಿಲ್ಲ, ಸತ್ತಿಲ್ಲ, ಏನಿಲ್ಲ, ಏನೂ ಆಗೇ ಇಲ್ಲ ಅವಳಿಗೆ. ಇವರಿಗೆ ಎಲ್ಲ ಇದೆಂಥದ್ದು, ಇದ್ಯಾವ ಕಡ್ಡಿ? ಮೃತ ಸಂಜೀವಿನಿ ಕಡ್ಡಿಯೋ ಏನದು? ವಿಷಾಹಾರವಾದ ಕಡ್ಡಿ. ಇವರು ಡಾಕ್ಟ್ರು, ಇವರಿಗೆ ಗೊತ್ತಿಲ್ಲ. ಅವು ಯಾವ ಆಯುರ್ವೇದ ಕಾಲೇಜಿನಲ್ಲಿ ಕಲಿತವು ಹೇಳಿ? ಆ ಮಂಗಗಳು ನೇಚರು ಸಹಜವಾಗಿ ಈ ಶಕ್ತಿಯನ್ನು ಕೊಡ್ತವೆ. ಮನುಷ್ಯ ನೇಚರ್ನ ಮೀರಿ ಕೃತಕವಾದಂಥ ಇನ್ವೆನ್ಷನ್ಗೆ ತೊಡಗಿದ ಅಲ್ಲ, ನೇಚರ್ ಕೈ ಕೊಟ್ಟಿದ್ದ ಅವನಿಗೆ. ನೇಚರ್ ಅವನಿಗೆ ಅರ್ಥವಾಗದೆ ನಿಂತಿತ್ತು. ಇವು ನೇಚರ್ನ ಜೊತೆಗೆ ಬದುಕುವ ಕಾಡು ಮನುಷ್ಯರಿಗೆ ಗೊತ್ತಿದೆ. ಇವತ್ತು ನಾವು ಕಾಡಿನಲ್ಲಿ ಮಲೆ ಕುಡಿಯರಿದ್ದಾರಲ್ಲ, ಅವರಿಗೆ ಗೊತ್ತಿರುವಂಥ ವೈದ್ಯ ಗಿಡಮೂಲಿಕೆಗಳ ಪರಿಜ್ಞಾನ ತುಂಬ ದೊಡ್ಡ ವಿಜ್ಞಾನಿಗಳಿಗೂ ಗೊತ್ತಿಲ್ಲ. ಸರಿ, ಅದು ಪೂರ್ತಿ ಪಾಯಸ ಕುಡಿದು ಹೋದವು ಎಲ್ಲ. ಆ ರಿಂಗ್ ಲೀಡರ್ ಕುಡಿದ ತಕ್ಷಣ ಉಳಿದ ಮಂಗಳು ಕುಡಿದವು. ಈ ಡಾಕ್ಟ್ರಿಗೆ ಕೂತವಲ್ಲ, ಕಡ್ಡಿ ಅಂತದ್ದು ನೋಡ್ಬೇಕೀಗ. ಅದು ಬಿಸಾಡಿದೆ, ತಿಳ್ಕೊಂಡು ಹೋಗಲಿಲ್ಲ. ಸರಿ, ಅದು ಕೆಳಗೆ ಬಿಸಾಡಿದೆ. ಅಲ್ಲಿ ಪಾಯಸ ಅಂಟಿಕೊಂಡಿರುವ ಕಡ್ಡಿ ಎಲ್ಲಿದೆ ಅಂತ ಹುಡುಕಿದ್ರು, ಸಿಕ್ಕಿತು. ಅದು ಕಡ್ಡಿ, ಇವ್ರು ಹೇಳ್ತಾರೆ, ಡಾಕ್ಟರ್ ಝಾ ಹೇಳ್ತಾರೆ, ಅದು ಔಡಲದ ಗಿಡ ಉಂಟಲ್ಲ, ಕ್ಯಾಸ್ಟರ್ ಆಯಿಲ್, ಅದರದ್ದು ಕಡ್ಡಿ. ಅವ್ರು ಹೇಳ್ತಾರೆ, ಈ ಔಡಲದ ಗಿಡದಿಂದ ಎಣ್ಣೆ ಮಾಡಿದರೆ ಝಾಡ್ನೆ ಕೊಡ್ಲಿಕ್ಕೆ ಆಗತ್ತೆ ಅಂತ ಗೊತ್ತಿದೆ ನಮಗೆ, ಆದರೆ ಪಾಯಸನ್ ತೆಗೆಯುವುದು ಹೇಗೆ ಅಂತ ಇವತ್ತಿಗೂ ನಮಗೆ ಗೊತ್ತಿಲ್ಲ ಅಂತ. ಆದರೆ ತೆಗಿಲಿಕ್ಕೆ ಆಗತ್ತೆ ಅನ್ನೋದನ್ನು ಮಂಗ ತೋರಿಸಿಕೊಟ್ಟಿದೆ. ನಮಗೆ
ಇವತ್ತಿಗೂ ಆ ಹರಳೆ ಗಿಡ ಅಂತ ಹೇಳ್ತೇವೆ ನಮ್ಮ ಕಡೆ, ನೀವು ಔಡಲದ ಗಿಡ ಅಂತ, ಅದರಿಂದ ವಿಷಹರವಾಗಿ ಇದನ್ನು ಬಳಸುವುದು ಹೇಗೆ ಅಂತ ಇವತ್ತು ವೈದ್ಯಶಾಸ್ತ್ರಕ್ಕೆ ಗೊತ್ತಿಲ್ಲ. ಆದರೆ ಮಂಗಗಳಿಗೆ ಗೊತ್ತಿದೆ. ಈ ಶಕ್ತಿ ಯಾರು ಕೊಟ್ಟರು ಅಂತ ಮಂಗಗಳಿಗೆ. ಇದೇ ಪ್ರಾಚೀನ ಹೇಳೋದು. ಮಂಗಗಳಿಗೆ ಈ ಶಕ್ತಿಯನ್ನು ಕೊಟ್ಟ ಭಗವಂತ, ಮನುಷ್ಯರಿಗೆ ಕೊಟ್ಟಿಲ್ಲ. ಅವನು ಕೊಟ್ಟರೆ ಉಂಟು. ನಾವು ಮನುಷ್ಯರು, ನಾವು ಬುದ್ಧಿವಂತರು ಅಂತ ನಾವು ತಿಳ್ಕೊಂಡಿರಬಹುದು. ಆದರೆ ಮನುಷ್ಯ ಬುದ್ಧಿವಂತ ಆಗಬೇಕಾದ್ರೂ ಬುದ್ಧಿ ಅವನೇ ಕೊಡಬೇಕಾಗತ್ತಲ್ಲ. ಹೀಗೆ ಒಬ್ಬೊಬ್ಬ ಪ್ರಾಣಿಗೆ ಒಂದೊಂದು ವಿಶಿಷ್ಟ ಶಕ್ತಿ ಕೊಟ್ಟು ಮನುಷ್ಯನನ್ನ ಜಾಕ್ ಆಫ್ ಆಲ್ ಎಲ್ಲ ಶಕ್ತಿಯು ಚೂರು ಚೂರು ಕೊಟ್ಟು ಯಾತಕ್ಕೂ ಉಪಯೋಗ ಇಲ್ಲದ ಪ್ರಾಣಿಯಾಗಿ ಸೃಷ್ಟಿ ಮಾಡಿ ಅವುಗಳಿಗೆಲ್ಲ ಕಾನ್ಸಂಟ್ರೇಟ್ ಆಗಿ ಒಂದೊಂದಕ್ಕೆ ಒಂದೊಂದು ಶಕ್ತಿ. ಮನುಷ್ಯನಿಗೆ ಎಲ್ಲ ಶಕ್ತಿಯು ಚೂರು ಚೂರು, ಯಾವುದೂ ಪರ್ಫೆಕ್ಟ್ ಇಲ್ಲ. ಆ ಥರ ಮೋಸ್ಟ್ ಇಂಪರ್ಫೆಕ್ಟ್ ಕ್ರೀಚರ್ ಭಗವಂತ. ಅದನ್ನು ಹೇಳ್ತಾನೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಇಡೀ ಜಗತ್ತಿನ ಚರಾಚರಾತ್ಮಕವಾದ ಪ್ರಪಂಚದ ಹಿಂದೆ ನಾನು ಅದರ ನಿಯಾಮಕ ಶಕ್ತಿಯಾಗಿ, ಪ್ರೇರಕ ಶಕ್ತಿಯಾಗಿ ನಿಂತು ನಾನು ಏನೂ ಮಾಡೋದಿಲ್ಲ. ಅವರವರಿಗೆ ಆಯಾ ಶಕ್ತಿ ಕೊಡ್ತೇನೆ, ಆಗ್ತಾ ಹೋಗುತ್ತೆ ವಿಶ್ವ. ಹೇತುನಾ ಅನೇನ ಕೌಂತೆಯ ಜಗದ್ವಿಪರಿವರ್ತತೆ ಅಂತ. ಈ ಕಾರಣದಿಂದ, ಯಾವ ಕಾರಣ? ನಾನು ಎಲ್ಲರ ಒಳಗೂ ನಿಂತು ಅಂತರ್ಯಾಮಿಯಾಗಿ ಎಲ್ಲರಿಗೂ ಆ ಕರ್ತೃತ್ವ ಶಕ್ತಿಯನ್ನು ತುಂಬುವುದರಿಂದ, ಮತ್ತು ನಾನು ನಿರ್ವಾಹಕನಾಗಿ ಪ್ರಕೃತಿಯಿಂದ ಹಿಡಿದು ಸಣ್ಣ ವಸ್ತುವಿನ ಒಳಗೆ ಎಲ್ಲಕ್ಕೂ ಪ್ರೇರಕನಾಗಿ ಅಧ್ಯಕ್ಷನಾಗಿ ಇರುವುದರಿಂದ ಜಗದ್ವಿಪರಿವರ್ತತೆ. ಈ ವಿಶ್ವ ನಿರಂತರವಾಗಿ ತಿರುಗುತ್ತಾ ಇದೆ, ನಿರಂತರ ಚಲಿಸ್ತಾ ಇದೆ. ವಿಪರಿವರ್ತತೆ, ನಿರಂತರ ಚಲನಶೀಲವಾಗಿ ಈ ಜಗತ್ತು ಮುಂದುವರಿತಾ ಇದೆ. ಅಂದರೆ ಆ ಸೃಷ್ಟಿಕ್ರಿಯೆ ಆಗುವಾಗ ಈಗ ಸ್ಥಿತಿ ಇದ್ರೆ ಎಂಥದ್ದು? ಸೃಷ್ಟಿಕಾಲ, ಸಂಹಾರ ಕಾಲ ಅಂತ ಹೇಳ್ತೇವೆ. ಸ್ಥಿತಿಕಾಲ ಅಂದರೆ ಎಂಥದ್ದು? ಸೃಷ್ಟಿಕಾಲ ಅಂದರೆ ಹುಟ್ಟುವ ಸಮಯ, ಸಂಹಾರ ಕಾಲ ಸಾಯೋ ಸ್ಥಿತಿಕಾಲ. ಈಗ ಇದು ಸ್ಥಿತಿಕಾಲ ಅಲ್ವಾ? ಸ್ಥಿತಿಕಾಲದಲ್ಲಿ ನಾವು ಏನಿದೆ? ಸ್ಥಿತಿಕಾಲ ಅಂದರೆ ಹುಟ್ಟುವುದು ಸಾಯೋದು ಅಷ್ಟೇ, ಬೇರೆ ಏನಿಲ್ಲ. ಸೃಷ್ಟಿ ಅಂದರೆ ಹುಟ್ಟೋದು, ಸಂಹಾರ ಅಂದ್ರೆ ಸಾಯೋದು, ಸ್ಥಿತಿ ಅಂದರೆ ಹುಟ್ಟೋದು ಸಾಯೋದು ಎರಡು ಒಟ್ಟಿಗೆ. ಕೆಲವರು ಈ ಕಡೆ ಹುಟ್ಟುತ್ತಾರೆ, ಆ ಕಡೆ ಸಾಯ್ತಾರೆ, ಈ ಕಡೆ ಹುಟ್ಟುತ್ತಾರೆ, ಆ ಕಡೆ ಸಾಯ್ತಾರೆ. ಹುಟ್ಟು ಸಾವುಗಳ ನಿರಂತರ ಫ್ಲೋ, ಇದನ್ನೇ ವಿಪರಿವರ್ತನೆ ಅಂತ. ಹುಟ್ಟು ಸಾವುಗಳ ಚಕ್ರಭ್ರಮಣ ನಿರಂತರವಾಗಿ ನಡೀತಾ ಇರುವುದೇ ಸ್ಥಿತಿ. ಇರುವಿಕೆ ಅಂದರೆ, ಇರುವುದು ಅಂದರೆ ಏನು? ಹುಟ್ಟುತ್ತಾ ಇರುವುದು, ಸಾಯ್ತಾ ಇರುವುದು ಅಷ್ಟೇ. ಇರುವುದು ಅಂದರೆ ಹಾಗೆ ಇರುವುದಲ್ಲ, ಹುಟ್ಟುತ್ತಾ ಇರೋದು, ಸಾಯ್ತಾ ಇರೋದು. ಇದನ್ನೇ ಇರುವಿಕೆ, ಸ್ಥಿತಿ. ಜಗದ್ವಿಪರಿವರ್ತತೆ ಹೇತುನಾನೇನ ಕೌಂತೆಯ. ಈ ಕೌಂತೆಯ ಅನ್ನೋ ಶಬ್ದ ಇದನ್ನು ಮೊದಲೊಮ್ಮೆ ಬಂದಿದೆ. ಕೃಷ್ಣ ಅರ್ಜುನನನ್ನ ತುಂಬ ಆತ್ಮೀಯತೆಯಿಂದ ಕರೆಯೋ ಶಬ್ದ ಅದು. ಯಾಕೆಂದರೆ ಕೌಂತೆಯ ಅಂದರೆ ಕುಂತಿಯ ಮಗನೇ ಅಂತ. ಕುಂತಿ ಕೃಷ್ಣನಿಗೆ ಸೋದರತ್ತೆ, ವಸುದೇವನ ತಂಗಿ ಅಲ್ವಾ ಕುಂತಿ. ಅವಳ ಹೆಸರು, ವಸುದೇವನ ತಂಗಿಯಾಗಿದ್ದಾಗ ಅವಳಿಗೆ ಹೆಸರು ಪ್ರಥಾ ಅಂತ. ಅದರಿಂದ ಇವನ್ನ ಪಾರ್ಥ ಅಂತಲೂ ಕರೀತಾ, ಪೃಥೆಯ ಮಗ. ಕುಂತಿ ದೇಶದ ರಾಜನಿಗೆ ದತ್ತಕ್ಕೆ ಹೋದ್ಲು ಅವಳು. ಕುಂತಿ ಭೋಜರಾಜ ದತ್ತಕ್ಕೆ ತಗೊಂಡ. ಅದು ವಸುದೇವನ ತಂಗಿ ಆ ಮನೆತನಕ್ಕೆ ದತ್ತಕ್ಕೆ ಹೋದ್ಮೇಲೆ ಅವಳಿಗೆ ಕುಂತಿ ಅಂತ ಹೆಸರು ಆಯಿತು. ಹಾಗಾಗಿ ಅವಳು ಕುಂತಿ ಎನ್ನುವ ಹೆಸರೇ ಹೆಚ್ಚು ಪ್ರಸಿದ್ಧಿಗೆ ಬಂತು. ಮೊದಲು ತಂದೆ ಅವಳಿಗೆ ಇಟ್ಟ ನಾಮಕರಣದ ಹೆಸರು ಪ್ರಥಾ ಅಂತ. ದತ್ತಕ್ಕೆ ಹೋದ್ಮೇಲೆ ದತ್ತಕ್ಕೆ ತಗೊಂಡ ತಂದೆ ಇಟ್ಟ ಹೆಸರು ಕುಂತಿ ಅಂತ. ಅವನ ಹೆಸರೇ ಇಟ್ಟಿಲ್ಲ. ಆ ದೇಶದ ರಾಜಕುಮಾರಿ. ಈಗ ಹಿಂದಿನ ಕಾಲದಲ್ಲಿ ಪ್ರಾಯ ಹೆಣ್ಮಕ್ಕಳಿಗೆ ಬಹಳ ಸುಲಭವಾಗಿ ಹೆಸರಿಡ್ತಿದ್ರು. ಏನು ಅಂದರೆ ಆ ದೇಶದ್ದೇ ಹೆಸರಿಟ್ಬಿಡೋದು. ಇವಾಗ ಕೋಸಲ ದೇಶದ ರಾಣಿ, ಅವಳು ಕೋಸಲ ದೇಶದಿಂದ ಬಂದವಳು, ಕೌಸಲ್ಯೆ ಅಷ್ಟೇ, ಕೌಸಲ್ಯ ಅಂತ ಅಂದ್ಬಿಟ್ರು. ಕೇಕೆಯ ದೇಶದಿಂದ ಬಂದರು, ಕೈಕೇಯಿ. ಅವಳು ನಿಜವಾದ ಹೆಸರು ಯಾರಿಗೂ ಗೊತ್ತಿಲ್ಲ. ಅವ್ರು ಕೈಕೇಯಿ ಅಂದರೆ ಕೇಕೆಯ ದೇಶದವಳು ಅಂತ ಅಷ್ಟೇ. ಶಿ ಈಸ್ ಫ್ರಮ್ ಕೇಕಯ, ಕೌಸಲ್ಯ ಇಸ್ ಫ್ರಮ್ ಕೋಸಲ. ಆ ಊರಿನ ಹೆಸರೇ ಕೋಸಲ ದೇಶದವಳು, ಕೇಕೆ ದೇಶದವಳು, ಕೇಕೆ ರಾಜಕುಮಾರಿ. ಹಾಗೆ ಕುಂತಿ ದೇಶದವಳು, ಕುಂತಿ ಅಂತ ಹೆಸರಿಟ್ಬಿಟ್ರು ಅವಳಿಗೆ. ಬೇರೆ ನಾಮಕರಣ ಮಾಡಲ್ಲ, ಕುಂತಿ ಅಂತ. ಕುಂತಿಯ ಮಕ್ಕಳು ಕೌಂತೆಯರಾದರು. ಈ ಕುಂತಿ ಅಂತ ಅನ್ನೋ ಶಬ್ದ ಏನೋ ಧಾರವಾಡ ಕನ್ನಡ ಕೇಳಿದಾಗ ಕಾಣುತ್ತೆ. ನೀ ಯಾಕೆ ಕುಂತಿ, ನೀ ಯಾಕೆ ಬರೇ ಸುಮ್ಮನೆ ಕುಂತಿ ಯಾಕಪ್ಪ, ಯಾಕೆ ಕುಂತಿ, ಹೇಳೋಲ್ಲ ಯಾಕೆ, ಎದ್ದನಿಲ್ಲಮ್ಮ, ಯಾಕೆ ಕುಂತಿ ಸುಮ್ಮನೆ. ಇದು ಸಂಸ್ಕೃತದಲ್ಲಿ ಮೇಲು ನೋಟಕ್ಕೆ ಏನು ಅರ್ಥವನ್ನು ಕಮ್ಯುನಿಕೇಟ್ ಮಾಡುವ ಹಾಗೆ ಕಾಣುವುದಿಲ್ಲ. ಸಾಮಾನ್ಯ ಬಳಕೆ ಇರುವ ಸಂಸ್ಕೃತದಲ್ಲಿ ಈ ಶಬ್ದಕ್ಕೆ ಅರ್ಥ ಇಲ್ಲ. ಆದರೆ ನಿರ್ವಚನ ಶಾಸ್ತ್ರ ಅಧ್ಯಯನ ಮಾಡಿದಾಗ ಈ ಕುಂತಿ ಅನ್ನೋ ಶಬ್ದಕ್ಕೊಂದು ವಿಶಿಷ್ಟವಾದ ಅರ್ಥ ಸಿಗ್ತದೆ.
ವೇದದಲ್ಲಿ ಕುಂತಾಪ ಸೂಕ್ತ, ಅದಕ್ಕೂ ಹಾಗೆ ಕುಂತಾಪ ಸೂಕ್ತ ಅಂತಿದೆ. ಆ ಕುಂತಾಪ ಸೂಕ್ತ ನನಗೆ ಈಗ ಈ ಕುಂತಿ ಶಬ್ದದಿಂದ ನೆನಪಾಯಿತು. ಅದು ಮತ್ತೆ ನಾಡಿದ್ದು ಪ್ರಸಂಗ ಇರುವಂತಹದ್ದು. ಮಧ್ವ ವಿಜಯ ಪುಸ್ತಕ ಬಿಡುಗಡೆ ಆಗುತ್ತಲ್ಲ, ಅದರಲ್ಲಿ ಕುಂತಾಪ ಸೂಕ್ತ ಬರುತ್ತೆ. ಕುಂತಾಪ ಸೂಕ್ತ ಅಂದರೆ ವೇದದಲ್ಲಿ ಇಲ್ಲ, ಅದು ಋಗ್ವೇದದಲ್ಲಿಯೂ ಕುಂತಾಪ ಸೂಕ್ತ ಇಲ್ಲ. ಋಗ್ವೇದದ ಖಿಲ ಭಾಗದಲ್ಲಿ ಇದೆ, ಋಗ್ವೇದದ ಟೆಕ್ಸ್ಟ್ ಸಂಹಿತಾ ಭಾಗದಲ್ಲಿ ಇಲ್ಲ. ಅಥರ್ವ ವೇದದಲ್ಲೂ ಖಿಲ ಭಾಗದಲ್ಲಿದೆ, ಅಥರ್ವದ ಟೆಕ್ಸ್ಟಿನಲ್ಲಿಲ್ಲ. ಹಾಗಾಗಿ ನೀವು ಋಗ್ವೇದ, ಯಜುರ್ವೇದ, ಅಥರ್ವ ವೇದ, ಸಾಮವೇದ 4 ವೇದಗಳನ್ನು ಸಂಹಿತೆಯನ್ನು ಓದಿದರೆ ಕುಂತಾಪ ಸೂಕ್ತ ಸಿಗೋಲ್ಲ. ಅದು ಕುಂತಾಪ ಸೂಕ್ತ ಸಿಗೋಲ್ಲ ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಏನು ಅಂದರೆ 4 ವೇದಗಳಿಗೆ ಭಾಷ್ಯ ಬರೆದವರು ಕೂಡ ಈ ಖಿಲಕ್ಕೆ ಭಾಷ್ಯ ಬರೆಯಲಿಲ್ಲ. ಈಗ 4 ವೇದಗಳಿಗೂ ಭಾಷ್ಯ ಬರೆದಿದ್ದಾರೆ ಸಾಯಣರು, ಆದರೆ ಖಿಲ ಭಾಗಕ್ಕೆ ಅವರು ಬರೆಯಲಿಲ್ಲ. ಹಾಗಾಗಿ ಕುಂತಾಪ ಸೂಕ್ತಕ್ಕೆ ವ್ಯಾಖ್ಯಾನವೇ ಇಲ್ಲ. ಅಥರ್ವ ವೇದಕ್ಕೆ ಭಾಷ್ಯ ಬರೆದಿದ್ದಾರೆ ಅವರು, ಆದರೆ ಇದಕ್ಕೆ ಬರೀಲಿಲ್ಲ. ಖಿಲ ಭಾಗ ಆದ್ದರಿಂದ ಇದಕ್ಕೆ ಅರ್ಥ ಏನಾಯಿತು, ಆಚಾರ್ಯರು ಉಜಿರೆಗೆ ಹೀಗೆ ಯಾತ್ರೆ ಹೋಗ್ತಾ ಒಮ್ಮೆ ಉಜಿರೆಗೆ ಹೋಗಿದ್ದರು. ಉಡುಪಿಯ ಧರ್ಮಸ್ಥಳದ ಹತ್ತಿರ ಉಜಿರೆ ಅಂತ ಒಂದು ಊರು. ಆಗ ಈಗ ಉಜಿರೆ ಅನ್ನೋದು ಧರ್ಮಸ್ಥಳದ ಹತ್ತಿರ ಅಂತ ಹೇಳೋದು. ಆಗ ಯಾಕೆ ಹೇಳ್ಬೇಕಂದ್ರೆ ಧರ್ಮಸ್ಥಳ ಅಂದರೆ ಉಜಿರೆ ಹತ್ತಿರ ಅಂತ ಹೇಳ್ಬೇಕು. ಯಾಕಂದ್ರೆ ಉಜಿರೆ ಅನ್ನೋದು ಪ್ರಾಮಿನೆಂಟು, ಧರ್ಮಸ್ಥಳ ವಾಸ್ ಅನ್ನೋನ್. ಆಚಾರ್ಯರ ಕಾಲದಲ್ಲಿ ಧರ್ಮಸ್ಥಳ ಅಂತ ಒಂದು ಊರಿಗೆ ಹೆಸರೇ ಇರಲಿಲ್ಲ, ಅದಕ್ಕೆ ಕುಡುಮ ಅಂತ ಹೆಸರು. ಅದೊಂದು ಹಳ್ಳಿ ಅಷ್ಟೇ, ಕುಗ್ರಾಮ. ಆದರೆ ಕುಡುಮ ಎಲ್ಲಿರುವುದು ಅಂದರೆ ಅದು ಉಜಿರೆ ಹತ್ತಿರ ಅಂತ. ಉಜಿರೆ ಅನ್ನೋದು ದೊಡ್ಡ ಸೆಂಟರ್ ಆಫ್ ಸ್ಕಾಲರ್ಸ್, ವಿದ್ವಾಂಸರೆಲ್ಲ ದೊಡ್ಡ ದೊಡ್ಡ ಯಾಜ್ಞಿಕರು ವಾಸವಾಗಿದ್ದರು. ಮತ್ತು ಅಲ್ಲಿ ಆ ಇಡೀ ಪ್ರದೇಶಕ್ಕೆ ಒಂದು ಪ್ರಸಿದ್ಧವಾದ ಜನಾರ್ದನ ದೇವಾಲಯ ಈಗಲೂ ಇದೆ, ಒಂದು ಜನಾರ್ದನ ದೇವಾಲಯ. ಅದು ಇಡೀ ಆ ಪರಿಸರಕ್ಕೆಲ್ಲ ಮೂಲ ಪ್ರಧಾನ ದೇವಾಲಯ. ಆಚಾರ್ಯರು ಹೋಗಿ ಆ ದೇವಸ್ಥಾನದಲ್ಲಿ ತಂಗಿದರು. ಈ ಉಜಿರೆಯ ಜನ ಇದ್ದಾರಲ್ಲ, ಉಜಿರೆಯಲ್ಲಿ ಆಗ ಇದ್ದ ವಿದ್ವಾಂಸರು ಅವರೆಲ್ಲ ವೈದಿಕರು, ವೇದ ವಿದ್ವಾಂಸರು, ಯಾಜ್ಞಿಕರು. ಯಜ್ಞ ಕರ್ಮಕಾಂಡ ಯಾವ ಯಜ್ಞ ಬೇಕಾದರೂ ಮಾಡಿಸಬಲ್ಲಂಥ ಒಳ್ಳೆಯ ಪೌರೋಹಿತ್ಯದಲ್ಲಿ ಪರಿಣತರು. ಈಗಿನ ಪೌರೋಹಿತ್ಯ ಬೇರೆ ಥರ. ಇದಕ್ಕೆ ವೇದ ಗೊತ್ತಿಲ್ಲದಿದ್ರು ಆ ಪೌರೋಹಿತ್ಯ ಮಾಡಲಿಕ್ಕೆ ಬರುತ್ತೆ. ಹಿಂದೆ ವೈದಿಕ ಯಜ್ಞಗಳಿದ್ದವು, ವಾಜಪೇಯ, ಅತಿರಾತ್ರ, ಸೋಮಯಾಗ, ಆಪ್ತೋರಿಯಾಮ, ಇವೆಲ್ಲ ವೇದದ ಪೂರ್ಣ ವೇದಾಧ್ಯಯನ ಮಾಡಿ ವೈದಿಕ ಪ್ರಕ್ರಿಯೆ ಗೊತ್ತಿದ್ದು. ಅದರಲ್ಲಿ 3 ವೇದಗಳು ಬೇಕು. ಇವನು ಯಜುರ್ವೇದದವನು ಅಧ್ವರ್ಯು, ಋಗ್ವೇದದವನು ಹೋತೃ, ಸಾಮವೇದದವರು ಗಾನ ಮಾಡಬೇಕು, ಅಥರ್ವ ವೇದದವರು ವಿಶೇಷ ಎಲ್ಲ ವೇದಗಳನ್ನು ಬಲ್ಲವನು. ಅಥರ್ವೇದವರಿಗೆ ಪ್ರತ್ಯೇಕ ಕ್ರಿಯೆ ಇರಲಿಲ್ಲ. ಅದನ್ನೇ ಯಜ್ಞ ಪ್ರಕ್ರಿಯೆಯಲ್ಲಿ ಅಥರ್ವೇದವನ್ನು ಬಿಟ್ಟುಬಿಟ್ಟು 3 ವೇದ ಬಳಕೆಗೆ ಬಂತು. ಸಾಮವೇದಿಗಳು ಈ 3 ಜನ ಸೇರದೆ ಯಜ್ಞ ಇಲ್ಲ. ಸಾಮವೇದಿಗಳು 3 ಹೊತ್ತು ಅವರು ಪವಮಾನ ಅಂತ ಹೇಳ್ತಾರೆ. ಬಹಿಷ್ಪವಮಾನ ಬೆಳಿಗ್ಗೆ, ಆಮೇಲೆ ಆರ್ಭವ ಪವಮಾನ, ಮಧ್ಯಾಹ್ನ ದಿನ ಪವಮಾನ ಅಂತ ಅವರು ಹಾಡಬೇಕು. ಯಜುರ್ವೇದಿಗಳು ಆಹುತಿ ಕೊಡಬೇಕು, ಋಗ್ವೇದಿಗಳು ಮಂತ್ರ ಹೇಳಬೇಕು. ಅವನು ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಂತ ಹೇಳಿದ ತಕ್ಷಣ ಅಗ್ನೇ ಸ್ವಾಹ ಅಗ್ನೇ ಇದನ್ನ ಮಮ ಅಂತ ಆಹುತಿ ಯಜುರ್ವೇದಿಗಳು ಕೊಡಬೇಕು. ಹೀಗೆ ಮಂತ್ರ ಹೇಳುವವರೊಬ್ಬರು. ಅವರು 3 ಹೊತ್ತು 3 ಶಸ್ತ್ರಗಳನ್ನು, ಶಸ್ತ್ರ ಮತ್ತು ಸ್ತೋತ್ರ ಅಂತ ಹಿಂದೆ ಹೇಳ್ತಿದ್ರು. ಸ್ತೋತ್ರ ಅಂದರೆ ವೇದವನ್ನು ಸಂಗೀತಬದ್ಧವಾಗಿ ಹೇಳುವುದಕ್ಕೆ ಸ್ತೋತ್ರ ಅಂತ ಹೇಳುವುದು. ಅದನ್ನು ಸಾಮವೇದಿಗಳು ಹೇಳಬೇಕು. ಈ ಋಗ್ವೇದಿಗಳು ಬರೇ ಶಸ್ತ್ರ ಅಂದರೆ ಭಗವಂತನ ವೇದ ಮಂತ್ರಗಳಿಂದ ಭಗವಂತನ ಗುಣಗಳ ಶಂಸನ ಅಷ್ಟೇ. ರಾಗ ಇಲ್ಲ, ಆದರೆ ಇದೆ ಸ್ವರ. ಬರೇ 3 ಸ್ವರಗಳಲ್ಲಿ ಹಾಡ್ತಾರೆ. ಅದನ್ನು 3 ಸ್ವರಗಳಂದರೆ ಸಾಪಾಸ. ಆದರೆ ಅದರಲ್ಲಿ ಇರತಕ್ಕಂಥದ್ದು ಇದು ಉದಾತ್ತ, ಅನುದಾತ್ತ, ಸ್ವರಿತ ಮತ್ತು ಪ್ರಚಯ ಅಂತ 4 ಸ್ವರಗಳಲ್ಲಿ, ವೇದದ ಸ್ವರದಲ್ಲಿ 4 ಸ್ವರಗಳು, ಅದನ್ನು ಹಾಡ್ತಾರೆ. ಇದರಲ್ಲಿ ಸಪ್ತಸ್ವರಗಳು ಬರ್ತವೆ ಸಾಮವೇದದಲ್ಲಿ. ಹೀಗೆ ಯಜ್ಞ ಮಾಡ್ತಾ ಇರುವಾಗ ಆ ಯಜ್ಞಸ್ಯ ವಿರಿಷ್ಟಿಂ ಸಂದಧಾತಿ, ಯಜ್ಞದಲ್ಲಿ ಲೋಪ ಆಗದಂತೆ ಛಂದಸಾಂ ಸವೀರ್ಯತ್ವಾಯ, ಆ ಹೇಳತಕ್ಕ ಮಂತ್ರಗಳಿವೆಯಲ್ಲ, ಆ ಮಂತ್ರಗಳಲ್ಲಿರ್ತಕ್ಕಂಥ ಶಕ್ತಿ ಒಮ್ಮೊಮ್ಮೆ ಸೋರಿ ಹೋಗ್ಬಿಡುತ್ತಂತೆ.
ಅದು ಶಕ್ತಿ ಇಲ್ಲದೇ ಇದ್ದರೆ ಯಜ್ಞ ಮಾಡಿದ್ದು ಉಪಯೋಗಕ್ಕೆ ಬೀಳೋದಿಲ್ಲ. ಅದಕ್ಕೆ ಈಗ ಬ್ಯಾಟ್ರಿ ಚಾರ್ಜಿಂಗ್ ಮಾಡೋಲ್ವ ನಾವು ವಾಹನಗಳಿಗೆ, ಹಾಗೆ ಗಾಡಿ ಇದೆ, ಅದು ರನ್ ಆದರೆ ಕಡೆ ಬ್ಯಾಟ್ರಿ ವೀಕ್ ಆದರೆ ಮತ್ತೆ ರನ್ ಆಗೋಲ್ಲ, ಲೈಟೇ ಆಗೋಲ್ಲ. ಹಾಗೆ ಈ ಪುರೋಹಿತರುಗಳು ಮಂತ್ರ ಹೇಳಿ 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 ಅದರ ಶಕ್ತಿ ಹ್ರಾಸ ಆದರೆ ಮತ್ತೆ ರೀಚಾರ್ಜಿಂಗ್ ಮಾಡಬೇಕು. ಆ ರೀಚಾರ್ಜಿಂಗ್ ಮಾಡಲಿಕ್ಕೆ ಏನು ಅಂದರೆ ಅದಕ್ಕೆ ಗ್ಯಾರೇಜಿಗೆ ಹೋದರೆ ಆಗೋಲ್ಲ. ವೇದ ಮಂತ್ರ ಹೇಳ್ಕೊಂಡು ಸ್ವಲ್ಪ ರೀಚಾರ್ಜ್ ಮಾಡಿಕೊಡ್ರಿ, ನೀವು ಬ್ಯಾಟ್ರಿ ರೀಚಾರ್ಜ್ ಮಾಡ್ತೀರಲ್ವ ಅಂದರೆ ಅದಾಗೋಲ್ಲ. ಅದೇ ರೀಚಾರ್ಜಿಂಗ್ ಹೇಗೆ ಅಂದರೆ ಅದಕ್ಕೆ ಇನ್ನೊಂದು ಮಂತ್ರದಿಂದ ರೀಚಾರ್ಜ್ ಮಾಡಬೇಕು. ಅಂದರೆ ಈ ವೇದ ಮಂತ್ರಗಳ ಯಜ್ಞದಲ್ಲಿ ಹೇಳ್ತಕ್ಕಂಥ ವೇದ ಮಂತ್ರಗಳ ಶಕ್ತಿಯನ್ನು ಪುನಃ ಆಧಾರ ಮಾಡುವುದಕ್ಕೋಸ್ಕರ ಅದರ ರೀಚಾರ್ಜಿಂಗಿಗೆ ಹೇಳ್ತಕ್ಕ ಮಂತ್ರಗಳಿಗೆ ಕುಂತಾಪ ಮಂತ್ರಗಳು ಅಂತ ಹೆಸರು. ಇದು ಯಾಜ್ಞಿಕರಿಗೆ ಮಾತ್ರ ಗೊತ್ತು, ವೇದ ಓದಿದವರಿಗೂ ಈ ಮಂತ್ರ ಇಲ್ಲ. ಇದು ಇಷ್ಟು ವಿಷಯ ಯಾಕೆ ಹೇಳಿದೆ ಅಂದರೆ ಆಚಾರ್ಯ, ಇಷ್ಟು ವಿಷಯ ಯಾಕೆ ಹೇಳಿದೆ ಅಂದರೆ ಆಚಾರ್ಯ, ಇಷ್ಟು ವಿಷಯ ಯಾಕೆ ಹೇಳಿದೆ ಅಂದರೆ ಆಚಾರ್ಯ, ಇಷ್ಟು ವಿಷಯ ಯಾಕೆ ಹೇಳಿದೆ ಅಂದರೆ ಆಚಾರ್ಯ